ಬಿಗ್ ಬಾಸ್ ಸೀಸನ್ 12ರ ಪ್ರೆಸ್ ಮೀಟು ಇವತ್ತು 4 ಗಂಟೆಗೆ ನಡೀತು. ಸೊ ಮೊದಲನೇದಾಗಿ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯ ವಿಚಾರಗಳು ಈ ಒಂದು ಪ್ರೆಸ್ ಮೀಟಿಂದ ಗೊತ್ತಾಯಿತು. ಅದರಲ್ಲೂ ಕೂಡ ಕರ್ನಾಟಕದವರಿಗೆ, ಕನ್ನಡದವರಿಗೆ, ಸುದೀಪ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸ್ವೀಟ್ ವಿಚಾರ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ನೋಡ್ಕೋತಾ ಹೋಗೋಣ. ಮೊದಲಿಗೆ ನಾನು ಈ ವಿಡಿಯೋದಲ್ಲಿ ತಿಳಿಸೋದೇನಂತ ಹೇಳಿದ್ರೆ, ಸುದೀಪ್ ಅವರು ಬಿಗ್ ಬಾಸ್ನ ಬಗ್ಗೆ ಏನೇನು ಅಪ್ಡೇಟ್ಗಳನ್ನು ಕೊಟ್ಟರು ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೋತಾ ಹೋಗ್ತೀನಿ. ಸೊ ಮೊದಲಿಗೆ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡ್ತಾರೆ ಅಂತ ಹೇಳಿ ಕಲರ್ಸ್ ಕನ್ನಡದ ಸಿಇಒ ಜೊತೆಗೆ ಬಿಗ್ ಬಾಸ್ ಅನ್ನ ನಡೆಸಿಕೊಡುವಂತಹ ಮ್ಯಾನೇಜರ್ ಏನಿದ್ದಾರೆ ಇಬ್ರು ಕೂಡ ಅನೌನ್ಸ್ ಅನ್ನ ಮಾಡಿದ್ರು. ಇದರಿಂದ ಅಲ್ಲಿ ಕೂತಿದ್ದಂತಹ ಎಲ್ಲರೂ ಕೂಡ ಸಿಳ್ಳೆ ಚಪ್ಪಾಳೆಗಳ ಮೂಲಕ ಸುದೀಪ್ ಅವ್ರನ್ನ ಬರಮಾಡ್ಕೊಂಡ್ರು. ನಂತರ ಬಂದು ಕೂತಂತಹ ಸುದೀಪ್ ಅವರು ಏನೇನು ಮಾತಾಡಿದ್ರು ಅಂತ ಹೇಳಿ ನೋಡ್ಕೋತಾ ಹೋಗೋಣ. ಮೊದಲಿಗೆ ಈ ಹಿಂದಿನ 2 ಸೀಸನ್ಗಳಲ್ಲಿ ಸಿಕ್ಕಾಪಟ್ಟೆ ಗ್ರೋವನ್ನ ಕಂಡಿದೆ ಬಿಗ್ ಬಾಸ್. ಅದರಲ್ಲೂ ಕೂಡ ಸೀಸನ್ 11 ಅಂತೂ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಇನ್ನು ಉಳಿದಂತ ಎಲ್ಲಾ ಭಾಷೆಗಳೆಲ್ಲ ಬ್ರೇಕ್ ಅನ್ನ ಮಾಡಿ ಸಿಕ್ಕಾಪಟ್ಟೆ ಮುಂದೆ ಹೋಗಿ ನಿಂತಿದೆ ಅಂತಾನು ಕೂಡ ಹೇಳಿದ್ರು. ಇದಾದ್ಮೇಲೆ ಸುದೀಪ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಬಿಗ್ ಬಾಸ್ ಅನ್ನ ಜನ IPL ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳಿ. ಸರ್, ನಿಮಗೆ ಗೊತ್ತಿರಲಿ, ಇಂಡಿಯಾದಲ್ಲಿ ಅತಿ ಹೆಚ್ಚಾಗಿ ವ್ಯೂಸ್ ಅನ್ನ ಪಡೆಯುವಂತಹ ಒಂದು ಕೆಟಗರಿ ಇದ್ರೆ ಅದು IPL ಮಾತ್ರ. ಅದನ್ನ ಕರ್ನಾಟಕದಲ್ಲಿ ಜನ ಬಿಗ್ ಬಾಸ್ ಅನ್ನ ಆ ರೀತಿ ನೋಡ್ತಾರೆ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ರು. ಜನಗಳಿಗೆ ತುಂಬಾ ಇಷ್ಟವಾಗಿರುವಂತಹ ಒಂದು ಪ್ರೋಗ್ರಾಮ್ ಇದು. ಈ ಒಂದು ಪ್ರೋಗ್ರಾಮ್ ಬಂದೆ 3 ತಿಂಗಳು ಜನಗಳು ಬೇರೆ ಎಲ್ಲ ಪ್ರೋಗ್ರಾಮ್ಗಳನ್ನು ಬಿಸಾಕಿ ಟಿವಿಯ ಮುಂದೆ ಬಂದು ಕೂರ್ತಾರೆ ಅಂತ ಕೂಡ ಸುದೀಪ್ ಅವರು ಹೇಳಿದ್ರು. ಸೊ ಅದಾದ ನಂತರ ಅವರ ಟ್ವೀಟ್ ಬಗ್ಗೆ ಮಾತಾಡಿದಂತಹ ಸುದೀಪ್ ಅವರು, ನಾನು ಟ್ವೀಟ್ ಮಾಡಿದ್ದು ಯಾವುದೇ ರೀತಿಯಾದಂತಹ ಭಯ ಬೆಳೆಸೋಕಾಗ್ಲಿ, ಅವ್ರನ್ನ ಬ್ಲಾಕ್ ಮೇಲ್ ಮಾಡೋಕಾಗ್ಲಿ ಅಥವಾ ನನ್ನ ದುಡ್ಡನ್ನ ಜಾಸ್ತಿ ಮಾಡ್ಲಿಕ್ಕಾಗಿ ಅಲ್ಲ. ಅದು ನನಗೆ ಅನಿಸಿತ್ತು ಆ ಟೈಮಲ್ಲಿ, ಅಷ್ಟು ಬೇಜಾರಲ್ಲಿ ನಾನು ಇದ್ದೆ, ಅದಕ್ಕೋಸ್ಕರ ನಾನು ಮಾಡಿದ್ದು ಅಂತಾನೆ ಹೇಳಿದ್ರು. ಜೊತೆಗೆ ಬೇರೆ ಯಾರೇ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ರು ಕೂಡ ನಾನು ಆ ಸೀಸನ್ ಅನ್ನ ನೋಡ್ತಿದ್ದೆ. ಜೊತೆಗೆ ಅವ್ರನ್ನ ಫೋನ್ ಮಾಡಿ ಇದನ್ನ ಹೀಗ್ ಮಾಡಬೇಕಿತ್ತು, ಹೀಗ್ ಮಾಡಬಾರ್ದಿತ್ತು ಅಂತ ಹೇಳಿ ನಾನು ಸಜೆಷನ್ ಮಾಡ್ತಾ ಇದ್ದೆ ಅಂತಾನು ಕೂಡ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಸುದೀಪ್ ಮತ್ತೆ ಕನ್ನಡದ ಪ್ರೇಮವನ್ನ ಎತ್ತಿ ಹಿಡಿದ್ದಾರೆ. ಅದರಲ್ಲೂ ಕೂಡ ಮ್ಯಾನೇಜರ್ಗೆ ಹೇಳಿಕೊಟ್ರು ಕನ್ನಡನ ಹೇಗೆ ಅಂತ ಹೇಳಿದ್ರೆ, ಸುದೀಪ್ ಅವರ ಪ್ರಶ್ನೆಗಳು ಮುಗ್ದಾದ ನಂತರ ಮ್ಯಾನೇಜರ್ಗೆ ಕೊಟ್ಟರು. ಅವ್ರಿಗೆ ಕನ್ನಡ ಬರದೇ ಇದ್ದಾಗ ಸುದೀಪ್ ಅವರು ಎಲ್ರಿಗೂ ಕೂಡ ನಮಸ್ತೆ ಅಂತ ಹೇಳಿ ಅಂತಾನು ಕೂಡ ಅಲ್ಲಿ ಹೇಳ್ಕೊಂಡಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯನ್ನ ಪಟ್ಟರು. ಸೊ ಕನ್ನಡಕ್ಕೆ ಆದ್ಯತೆ ಮತ್ತು ವಿವಾದಿತ ಸ್ಪರ್ಧಿಗಳ ಆಯ್ಕೆ ಮಾಡಬಾರದು ಅಂತ ಹೇಳಿ ಸುದೀಪ್ ಅವರು ಹೇಳಿದ್ರ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಇದಕ್ಕೆ ಸುದೀಪ್ ಅವರು ಒಂದು ಆನ್ಸರ್ ಮಾಡಿದ್ರು. ವಿವಾದಿತ ಸ್ಪರ್ಧಿಗಳು ಅಂತ ಹೇಳಿದ್ರೆ ಅವ್ರು ಯಾರಂತ ಖಂಡಿತ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಕೂಡ ಇಂಥದೇ ಸ್ಪರ್ಧೆನ ಆಯ್ಕೆ ಮಾಡ್ರಿ ಅಂತ ಯಾವತ್ತಿಗೂ ಹೇಳಲ್ಲ. ಅದು ಕಲರ್ಸ್ ಕನ್ನಡಕ್ಕೆ ಬಿಟ್ಟಿದ್ದು, ಈ ಟೀಮ್ಗೆ ಬಿಟ್ಟಿದ್ದು. ಆದ್ರೆ ಕನ್ನಡಕ್ಕೆ ಆದ್ಯತೆ ಕೊಡಿ ಅಂತ ಹೇಳಿದ್ದೀನಿ ಅಂತಾನು ಕೂಡ ಸುದೀಪ್ ಅವರು ಒಪ್ಕೊಂಡಿದ್ದಾರೆ. ಸೊ ಸಜೆಷನ್ ಕೊಟ್ಟಿದ್ದು ನಿಜ, ಅದನ್ನ ನಾವು ಒಪ್ಕೊಂಡಿದ್ದೀವಿ ಅಂತಾನು ಕೂಡ ಕಲರ್ಸ್ ಕನ್ನಡದ ಮ್ಯಾನೇಜರ್, ಬಿಗ್ ಬಾಸ್ ನ ಮ್ಯಾನೇಜರ್ ಇಬ್ರು ಕೂಡ ಒಪ್ಕೊಂಡಿದ್ದಾರೆ. ಸುದೀಪ್ ಅವರು ನಮಗೆ ಸಜೆಷನ್ ಕೊಟ್ಟಿದ್ದು ನಿಜ, ಅದನ್ನೆಲ್ಲದನ್ನು ಕೂಡ ನಾವು ಒಪ್ಕೊಂಡು ಅವರಿಗೆ ಒಪ್ಪಿಸುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ ಅಂತಾನು ಕೂಡ ಹೇಳಿದ್ದಾರೆ. ಸೊ 3 ರಿಂದ 6 ತಿಂಗಳು ಎಕ್ಸ್ಟೆಂಡ್ ಆಗತ್ತಾ ಬಿಗ್ ಬಾಸ್ ಅಂತ ಹೇಳಿ. ಸೊ ಬಿಗ್ ಬಾಸ್ ಕೇವಲ 100 ದಿನ ನಡೀತಿತ್ತು, ಅದನ್ನ 150, 200 ದಿನ ನಡೆಸ್ತಾರ ಅಂತ ಹೇಳಿ ಕೇಳಿದಾಗ ಅದಕ್ಕೆ ಸುದೀಪ್ ಅವರು ಖಂಡಿತ ಇಲ್ಲ ಅನ್ನೋ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಸೊ 3 ತಿಂಗಳು ನಡೆಯೋದಕ್ಕೆ ನಾನು ಸಿನಿಮಾಗಳು ಇಷ್ಟೊಂದು ಡಿಲೇ ಆಗಿ ಬರ್ತಿದೆ, ಇನ್ನು 6 ತಿಂಗಳು ನಡೆಸಿದ್ರೆ ನಾನು ಸಿನಿಮಾನೇ ಮಾಡೋಕ್ಕಾಗಲ್ಲ ಅಂತಾನು ಕೂಡ ಅವರು ಹೇಳಿದ್ದಾರೆ. ಸೊ ಸುದೀಪ್ ಅವರು ಒಪ್ಕೊಂಡಿದ್ದು ಹೇಗೆ, ಸುದೀಪ್ ಅವ್ರನ್ನ ಒಪ್ಸಿದ್ದು ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಸಿಗದಾದ್ರೆ, ಸೊ ಸುಷ್ಮಾ ಮೇಡಮ್ ಅವರು ಸುದೀಪ್ ಅವ್ರನ್ನ ಒಪ್ಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದನ್ನ ಸುದೀಪ್ ಅವರೇ ಸ್ವತಃ ಹೇಳ್ಕೊಂಡ್ರು. ಸೊ ಪ್ರಶಾಂತ್ ಅವರು ಇನ್ನೇನಿಲ್ಲ ಹಿಂದಿಂದ ಬರ್ತಿದ್ರು, ಆದ್ರೆ ಸುಷ್ಮಾ ಮೇಡಮ್ ಅವರು ಪಟ್ಟಿರುವಂತಹ ಪ್ರಯತ್ನದಿಂದನೇ ನಾನು ಇವತ್ತಿಂದ ಒಪ್ಕೊಂಡಿರತ್ತೆ ಕಾರಣ ಅಂತ ಹೇಳ್ಬೋದು. ಸತತ 10 ರಿಂದ 12 ಮೀಟಿಂಗ್ಗಳು ನಡೆದಿದೆ ಸುದೀಪ್ ಅವ್ರನ್ನ ಬಿಗ್ ಬಾಸ್ 12 ಅನ್ನ ಹೋಸ್ಟ್ ಮಾಡ್ಲಿಕ್ಕೆ ಒಪ್ಸ್ಲಿಕ್ಕೆ. ಕೇವಲ 1-2 ಮೀಟಿಂಗ್ ಅಲ್ಲಿ ಇದು ನಡೆದೋಗಿಲ್ಲ, 10 ರಿಂದ 12 ಮೀಟಿಂಗ್ ಗಳನ್ನ ತಗೊಂಡಿದ್ದಾರೆ ಸುದೀಪ್ ಅವರು ಒಪ್ಕೊಳ್ಳಿಕ್ಕೆ. ಸೊ ಸುದೀಪ್ ಅವರ ಸುತ್ತಾಟ, ಸೊ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ಅನ್ನು ನಡೆಸಬೇಕಂದ್ರೆ ತಾವು ಓಡಾಟವನ್ನ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಶೂಟಿಂಗ್ ಅನ್ನ ಮಾಡ್ತಿರೋದ್ರಿಂದ, ಸೊ ಕರ್ನಾಟಕದ ಬೆಂಗಳೂರಲ್ಲಿ ಬಿಗ್ ಬಾಸ್ ನಡೀತಿರೋದ್ರಿಂದ ನನ್ನ ಸುತ್ತಾಟ ಇದ್ದೇ ಇರುತ್ತೆ, ಅದನ್ನ ನಾನು ಮಾಡಲೇಬೇಕಾಗತ್ತೆ, ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಶೂಟಿಂಗ್ ಇಂದ ಈ ಬಾರಿ ಬಿಗ್ ಬಾಸ್ ಕೇವಲ ಲೇಟ್ ಆಗಿ ಬರ್ಬೋದು ಅಂತಾನು ಕೂಡ ಹೇಳಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಬಿಗ್ ಬಾಸ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೇ ಓಪನಿಂಗ್ ಆಗ್ತಿತ್ತು, ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿತ್ತು. ಬಟ್ ಈ ಒಂದು ಬಿಗ್ ಬಾಸ್ ಅನ್ನ ಸ್ವಲ್ಪ ಬೇಗನೆ ಇದು ಮಾಡಬೇಕು ಅಂತ ಹೇಳಿ ಒಪ್ಕೊಂಡಾಗ ಸುದೀಪ್ ಅವರು ಬೇಡ, ನನ್ನ ಶೂಟಿಂಗ್ ಗಳಿಗೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ, ಸೊ ಅದರಿಂದಾಗಿ ಶೂಟಿಂಗ್ ಇರೋ ಕಾರಣದಿಂದ ಇನ್ನು 3 ತಿಂಗಳು ನನಗೆ ಏನು ಮಾತಾಡ್ಸ್ತಿಗೆ ಬರಬೇಡಿ ಅಂತ ಹೇಳಿದಾಗ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ. ಸೊ ಮಾನದಂಡ ಅಂತ ಏನಿಲ್ಲ, ಬೇರೆ ಬೇರೆ ರೀತಿ ಇರುತ್ತೆ, ದೊಡ್ಡದಾಗಿ ಇರುತ್ತೆ. ಈ ಬಾರಿಯ ಬಿಗ್ ಬಾಸ್ ದೊಡ್ಡ ದೊಡ್ಡ ಮಾನದಂಡಗಳನ್ನು ಹೊಂದಿರುತ್ತದೆ, ಇನ್ನೇನೇನೋ ಹೊಂದಿರುತ್ತದೆ ಅಂತ ಹೇಳಿ ಹಲವಾರು ಜನ ಹೇಳ್ತಿದ್ರು. ಸೊ ಮಾನದಂಡ ಅಂತ ಏನು ಇರೋದಿಲ್ಲ. ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಬೇಕಂದ್ರೆ ಅವರ ಪರ್ಸನಾಲಿಟಿಯನ್ನ ನೋಡ್ಕೊಂಡಿರ್ತಾರೆ, ಅವರು ಹೊರಗಡೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನೋಡ್ಬಿಟ್ಟು ಮಾತ್ರ ಅವ್ರನ್ನ ಒಳಗೆ ಕರ್ಕೊಂಡ್ ಬಂದಿರ್ತಾರೆ. ಸೊ ಈ ರೀತಿ ಸ್ವಲ್ಪ ಬೇರೆ ಬೇರೆ ರೀತಿಯಾದಂತಹ ಟಾಸ್ಕ್ಗಳನ್ನ ಕೊಡ್ತಾರೆ. ಜೊತೆಗೆ ಬೇರೆ ರೀತಿಯಾದಂತಹ ಮನೆಯನ್ನ ಸೃಷ್ಟಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡ ಮನೆಯನ್ನು ಕೂಡ ಸೃಷ್ಟಿ ಮಾಡಿರ್ತಾರೆ. ಜೊತೆಗೆ ಕನ್ನಡಮಯವಾಗಿರ್ತದೆ ಅನ್ನೋದೊಂದು ಸಿಕ್ಕಾಪಟ್ಟೆ ಖುಷಿ ಇರುವಂತಹ ವಿಚಾರ. ಸೊ ನನ್ನ ಕನ್ನಡಕ್ಕೆ ಮೇಲಿಂದ ಪ್ರೀತಿ ಸಿಗಬೇಕಿತ್ತು, ಅದಕ್ಕೋಸ್ಕರ ನಾನು ಟ್ವೀಟ್ ಮಾಡಿದ್ದು ಅಂತ ಕೂಡ ಸುದೀಪ್ ಅವರು ಹೇಳಿದ್ದಾರೆ. ಸೊ ಕನ್ನಡದ ಬಿಗ್ ಬಾಸ್ ಇನ್ನು ಉಳಿದಂತ ಎಲ್ಲಾ ಬಿಗ್ ಬಾಸ್ಗಳಿಗೂ ಟಾಂಗ್ ಕೊಟ್ಕೊಂಡು ಸಿಕ್ಕಾಪಟ್ಟೆ ದೊಡ್ಡ ರೇಟಿಂಗ್ ತಗೊಂಡು ದೊಡ್ಡ ಮಟ್ಟದಲ್ಲಿ ಇದ್ದಂತಹ ಒಂದು ಬಿಗ್ ಬಾಸ್ಗೆ ಕೆಳಮಟ್ಟದಲ್ಲಿ ಸಿಕ್ಕಾಪಟ್ಟೆ ಪ್ರೋತ್ಸಾಹಗಳು ಸಿಗ್ತಿತ್ತು. ಆದ್ರೆ ಕಲರ್ಸ್ ಕನ್ನಡ ಮೇಲ್ಮಟ್ಟ ಅಂದ್ರೆ ಹಿಂದಿಯವರು ಏನಿದ್ದಾರೆ ಮೇಲ್ಗಡೆ ಇರುವಂತಹ ಬಾಸ್ಗಳು ಎಲ್ಲರೂ ಕೂಡ ಉತ್ತರ ಪ್ರದೇಶ ಕಡೆ ಇರುವಂತವ್ರು, ಅವರಿಂದ ಕನ್ನಡಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರೀತಿ ವಿಶ್ವಾಸಗಳು ಸಿಗ್ತಾ ಇರಲಿಲ್ಲ. ಅವರೇನಿದ್ರು ಕೂಡ ಹಿಂದಿಯಲ್ಲಿ ಹೋಗಿ ದೊಡ್ಡ ದೊಡ್ಡ ಬಿಲ್ಡಪ್ ಗಳನ್ನು ಕೊಡ್ಕೊಂಡು ಬರ್ತಿದ್ರು, ಇಲ್ಲಿ ಯಾವುದೇ ರೀತಿಯಾದಂತ ಕೊಡ್ತಿರ್ಲಿಲ್ಲ. ಅದರಿಂದ ನನಗೆ ಬೇಜಾರಿತ್ತು.
ಅವರು ಕೂಡ ಕರ್ನಾಟಕಕ್ಕೆ ಬರಬೇಕು, ಬೆಂಗಳೂರಿಗೆ ಬರಬೇಕು, ನಮ್ಮ ಎಲ್ಲನೂ ನೋಡಬೇಕು, ಇಲ್ಲಿ ಯಾವ ರೀತಿ ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ, ನಾವು ಯಾವ ರೀತಿ ನಡೆಸ್ತಿದ್ದೀವಿ ಅನ್ನೋದನ್ನ ನೋಡಬೇಕು ಅಂತಲೇ ನಾನು ಈ ರೀತಿಯಾಗಿ ಕನ್ನಡದ ಮೇಲಿರುವಂಥ ಪ್ರೀತಿ ಸಿಗಬೇಕು ಅಂತಲೇ ನಾನು ಟ್ವೀಟ್ ಮಾಡಿ ನಾನು ಬರಲ್ಲ, ನೀವೇ ಮಾಡ್ಕೊಳ್ರಿ ಅಂತ ಹೇಳಿದ್ದೆ. ಬಟ್ ಅದಕ್ಕೆಲ್ಲಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ನೀವು ಏನು ಹೇಳ್ತಿರೋ ಆ ರೀತಿ ಬರ್ತೀವಿ, ಕನ್ನಡಕ್ಕೂ ಕೂಡ ನಾವು ಪ್ರೀತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರಿಂದಾಗಿ ನಾನು ಈ ಬಾರಿಯ ಬಿಗ್ ಬಾಸ್ನ ಮಾಡಲಿಕ್ಕೆ ಒಪ್ಕೊಂಡಿದ್ದೀನಿ ಅಂತಲೂ ಕೂಡ ಸುದೀಪ್ ಅವರು ಹೇಳಿದ್ದಾರೆ. ಸೊ ನನ್ನ ಕಂಟೆಸ್ಟೆಂಟ್ಗೆ ಜಾಸ್ತಿ ಪ್ರೀತಿ ಸಿಗಬೇಕು, ಅವರಿರುವಂಥ ಮನೆ ಸಿಕ್ಕಾಪಟ್ಟೆ ದೊಡ್ಡದಿರಬೇಕು, ನನ್ನ ಸ್ಟೇಜು ನನಗೆ ಚೆನ್ನಾಗಿರಬೇಕು, ನಾನು ಅದನ್ನು ಅಲ್ಲಿ ನಿಂತ್ಕೊಂಡಿರೋದ್ರಿಂದಾನೇ ಜನಗಳು ನನಗೆ ಪ್ರೀತಿ ಕೊಡ್ತಿರೋದು. ಸೊ ಈ ಬಾರಿ ಮನೆಯೂ ಕೂಡ ಸಿಕ್ಕಾಪಟ್ಟೆ ದೊಡ್ಡದಿರಬೇಕು, ಆ ಸ್ಟೇಜ್ ಕೂಡ ಕಲರ್ಫುಲ್ ಆಗಿರಬೇಕು. ನನ್ನ ಕಂಟೆಸ್ಟೆಂಟ್ಗಳು ಅವರ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಿದ್ದಾರೆ ಅಂದಾಗ ಆ ಮನೆ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿರಬೇಕು, ತುಂಬ ಪ್ರೀತಿ ಕೊಡುವಂತಹ ಮನೆ ಇರಬೇಕು. ಅದಕ್ಕೋಸ್ಕರ ಈ ಬಾರಿ ಮನೆಗಳನ್ನು ಕೂಡ ಹಾಗೂ ಅಲ್ಲಿರುವಂಥ ಸ್ಟೈಲಿಶ್ಗಳನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಸುದೀಪ್ ಅವರು ಹೇಳಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ. ಸೊ ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಕಲರ್ಫುಲ್ ಇರೋದಂದ್ರೂ ಡೌಟೇ ಇಲ್ಲ. ಮತ್ತೆ ಬೇರೆ ರೀತಿಯಾದಂತಹ ಒಂದು ಪ್ರಪಂಚವನ್ನೇ ನಾವು ನೋಡ್ಬೋದಾಗಿದೆ, ಕಲರ್ಫುಲ್ ಆಗಿರುವಂಥದ್ದು. ಸೊ ಸಿಕ್ಕಾಪಟ್ಟೆ ಎಡಿಟ್ಗಳು ನಡೀತಾ ಹೋಗುತ್ತೆ, ಸಿಕ್ಕಾಪಟ್ಟೆ ಕೆಲಸಗಳು ಆಲ್ರೆಡಿ ನಡೀತಾ ಇರೋದ್ರಿಂದಾಗಿ ಈ ಬಾರಿಯ ಬಿಗ್ ಬಾಸ್ ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬೋದು ಅಂತಲೂ ಕೂಡ ಹೇಳಲಾಗ್ತದೆ. ಸೊ ಈ ಬಾರಿಯ ಬಿಗ್ ಬಾಸ್ನಲ್ಲಿರುವಂತಹ ಪ್ರೈಸ್ ಮನಿ ಏನಿದೆ ಅದು ಹೆಚ್ಚಿಗೆ ಆಗೋದಿಲ್ಲ, ಆದರೆ ಸ್ಪಾನ್ಸರ್ಶಿಪ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ದುಡ್ಡು ಜಾಸ್ತಿ ಸಿಗುವಂತಹ ಎಲ್ಲ ಲಕ್ಷಣಗಳು ಇದೆ. ಸೊ ನನ್ನ ಮಾರ್ಕೆಟ್ ಜಾಸ್ತಿ ಆಗಿರೋದ್ರಿಂದ ವರ್ಷದಿಂದ ವರ್ಷಕ್ಕೆ ನನ್ನ ಪೇಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಕೂಡ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 11 ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಅವರ ಪೇಮೆಂಟ್ ಕೂಡ ಜಾಸ್ತಿ ಆಗ ಹೋಗಿದೆ. ಆದರೆ ಹೋದ ಬಾರಿ 11, 12 ಸಿಕ್ಕಾಪಟ್ಟೆ ರೀಚ್ ಆಯಿತು, ಒಳ್ಳೆ TRP ತಂತು ಅಂತ ಹೇಳಿ ಎರಬಿರಿ ನಾನು ಅಮೌಂಟನ್ನು ಏರಿಸಲ್ಲ. ಸೊ ವರ್ಷದಿಂದ ವರ್ಷಕ್ಕೆ ಏನು ಏರಿಸ್ಕೊಂಡ್ಬರಬೇಕು ಹಾಗೂ ನನ್ನ ಮಾರ್ಕೆಟ್ ಏನಿದೆ ಅದರಂತೆ ನಾನು ಆ ದುಡ್ಡನ್ನು ತಗೊಳ್ತೀನಿ ಅಂತ ಕೂಡ ಸುದೀಪ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದರೆ, ಇಷ್ಟು ದಿನಗಳ ಕಾಲ ಜನಗಳು ನೆಕ್ಸ್ಟ್ ಸೀಸನ್ ಯಾರು ತಗೋತಾರೆ, ಯಾರು ಹೋಸ್ಟ್ ಆಗ್ತಾರೆ ಅಂತ ಹೇಳಿ ಕೇಳ್ತಿದ್ರು. ಬಟ್ ಸುದೀಪ್ ಅವರು ಸೀಸನ್ 15ರವರೆಗೂ ಅಗ್ರಿಮೆಂಟನ್ನು ಮಾಡಿಬಿಟ್ಟಿದ್ದಾರೆ. ಸೊ ಮುಂದಿನ 4 ಸೀಸನ್ಗಳನ್ನು ಸುದೀಪ್ ಅವರೇ ಬಿಗ್ ಬಾಸಲ್ಲಿ ನಡೆಸಿ ಕೊಡ್ತಾರೆ. ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನಾವು. ಸೊ ಇನ್ನು 4 ವರ್ಷಗಳ ಕಾಲ ಬಿಗ್ ಬಾಸ್ನ ಹೋಸ್ಟ್ ಮಾಡಲಿಕ್ಕೆ ಬೇರೆ ಯಾರಿಗೂ ಕೂಡ ಅಧಿಕಾರ ಕೊಡೋದಿಲ್ಲ. ಯಾಕಂದರೆ ಸುದೀಪ್ ಅವ್ರ ಜೊತೆಗೆ ಕಲರ್ಸ್ ಕನ್ನಡ ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ. ಒಳ್ಳೆಯ ಪೇಮೆಂಟ್ನೊಂದಿಗೆ ವರ್ಷದಿಂದ ವರ್ಷಕ್ಕೆ ಹೈಕ್ ಮಾಡಿಕೊಂಡು ಸುದೀಪ್ ಅವರೇ ಮುಂದಿನ 4 ಸೀಸನ್ಗಳನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕಲರ್ಸ್ ಕನ್ನಡ ಒಂದು ಒಪ್ಪಿಗೆಯನ್ನು ಮಾಡಿಕೊಂಡಿದೆ. ಸೊ ಜೊತೆಗೆ ಅವರ ಕಾಸ್ಟ್ಯೂಮ್ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಕಾಸ್ಟ್ಯೂಮ್ಗಳನ್ನು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಮಾಡ್ಕೊಂಡಿರ್ತಾರೆ. ತಮಗೆ ಬೇಕಾಗಿರುವಂತಹದೇ ರೀತಿಯಾದಂತಹ ಕಾಸ್ಟ್ಯೂಮ್ಗಳನ್ನು ಸುದೀಪ್ ಅವರು ಮಾಡ್ಕೊಳ್ಳೋದು. ಅವರ ಟೀಮು ಈಗಾಗಲೇ ಅದರ ಬಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದೆ ಅಂತೆ. ಸೊ ತಾವು ಹಾಕೊಂಡು ಬರುವಂತಹ ಬಟ್ಟೆ ವಾರದಿಂದ ವಾರಕ್ಕೆ ಯಾವತ್ತೂ ರಿಪೀಟ್ ಮಾಡಲ್ಲ. ಆ ಬಟ್ಟೆಗಳನ್ನು ನಾವು ಏನು ಮಾಡ್ತೀನಿ ಅಂತ ಹೇಳಿದಾಗ ಸುದೀಪ್ ಅವರು ಹಲವಾರು ಕಂಟೆಸ್ಟೆಂಟ್ಗಳು ರಿಕ್ವೆಸ್ಟ್ ಮಾಡಿದಾಗ ಅಲ್ಲೂ ಕೂಡ ಕೊಟ್ಬಿಡ್ತೀನಿ, ಹೊರಗಡೆ ಬಂದಾಗ ನನ್ನ ಅಭಿಮಾನಿಗಳಿಗೂ ಕೊಡ್ತೀನಿ. ಜೊತೆಗೆ ಹಲವಾರು ನಾನು ಡಿಸೈನ್ ಮಾಡಿರುವಂತಹ ಶೂಟ್ಗಳು ಏನಿದೆ ನಾನು ಕೇವಲ ಒಂದು ಬಾರಿ ಅದನ್ನು ವೇರ್ ಮಾಡಿರ್ತೀನಿ. ಸೊ ಅವುಗಳನ್ನು ಒಂದು ಶೋಕೇಶಲ್ಲಿ ಇಟ್ಟಿದ್ದೀನಿ ನನ್ನ ಮನೆಯಲ್ಲಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇರುವಂತಹ ವ್ಯಕ್ತಿಗಳು ಯಾರು ಬಂದಾಗ ಅವರಿಗೆ ಅದನ್ನು ಕೊಟ್ಟು ನಾನು ಕಳಿಸುವಂತಹ ಕಾರ್ಯಗಳನ್ನು ಮಾಡ್ತಿರ್ತೀನಿ. ಅದರಿಂದ ಅದನ್ನು ಮಾರುವಂತಹ ಪರಿಸ್ಥಿತಿ ನನಗೆ ಬೇಡ ಅಂತ ಹೇಳಿ ಸುದೀಪ್ ಅವರು ಅಂದ್ಕೊಂಡಿದ್ದಾರೆ. ಸೊ ಎಲ್ರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಹಾಗೂ ಅವರ ಇರುವಂತಹ ಒಂದು ಮನೆ ಏನಿದೆ ಅದು ಸಿಕ್ಕಾಪಟ್ಟೆ ಸುಂದರವಾಗಿರಬೇಕು, ಕನ್ನಡಮಯವಾಗಿರಬೇಕು. ನಾನು ಇರುವಂತಹ ಸ್ಟೇಜು ಕೂಡ ಸಿಕ್ಕಾಪಟ್ಟೆ ಕಲರ್ಮಯವಾಗಿರಬೇಕು. ಜೊತೆಗೆ ಎಲ್ರಿಗೂ ಕೂಡ ಆದ್ಯತೆ ಕೊಡಬೇಕು, ಕನ್ನಡಕ್ಕೆ ಮರ್ಯಾದೆ ಕೊಡಬೇಕು ಅಂದಿದ್ದು ಸುದೀಪ್ ಅವರ ಮಾತಾಗಿತ್ತು. ಅದಕ್ಕೆಲ್ಲದಕ್ಕೂ ಕೂಡ ಒಪ್ಕೊಂಡಿರುವಂತಹ ಕಲರ್ಸ್ ಕನ್ನಡ ಸುದೀಪ್ ಅವರನ್ನ ಮನವೊಲಿಸಿ ಮತ್ತೆ 4 ಸೀಸನ್ಗಳಿಗೆ ಅವರನ್ನೇ ಬಿಗ್ ಬಾಸ್ನಾಗಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.